अस्सलामु अलैकुम वरहमतुल्लाहि वबरकातुहु। अल्हम्दुलिल्लाह अल्हम्दुलिल्लाहि रब्बिल आलमीन वल आक़िबतु लिल मुत्तक़ीन वस्सलातु वस्सलामु अला सय्यिदिल अंबियाइ वल मुरसलीन अम्मा बाद औज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम इन्नल्लाह व मलाइकतहु युसल्लूना अलन नबी या अय्युहल्लज़ीना आमनु सल्लु अलैहि व सल्लिमु तस्लीमा अल्लाहुम्मा सल्लि अला सय्यिदिना शफ़ीना हबीबना नबीना मौलाना मुहम्मदिन बारिक वसल्लम सलात सलामुन अलैका या रसूलल्लाह सल्लल्लाहु तआला अलैहि वसल्लम। ಪ್ರಿಯ ಸಹೋದರರೇ, ಅಲ್ಲಾಹ ತಬಾರಕ ತಾಲಾನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಅಲ್ಲಾಹ ತಬಾರಕ ತಾಲಾನು ಇಡೀ ಜಗತ್ತನ್ನು ಮನುಷ್ಯನಿಗಾಗಿ ಸೃಷ್ಟಿಸಿದ್ದಾನೆ. ಅಲ್ಲಾಹ ತಬಾರಕ ತಾಲ ಕುರಾನಿನಲ್ಲಿ ಹೇಳ್ತಾ ಇದ್ದಾನೆ, ಸೃಷ್ಟಿಯ ಸರ್ವ ಚರಾಚರ ವಸ್ತುಗಳು ಕೇವಲ ಮನುಷ್ಯನಿಗೋಸ್ಕರ, ಆದರೆ ಅದರ ಅರಿವು ಮನುಷ್ಯನಿಗೆ ಇಲ್ಲ ಅಂತಕ್ಕಂತಹದ್ದು ಸಹ ಅಲ್ಲಾಹ ತಬಾರಕ ತಾಲನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯ ಸಹೋದರರೇ, ಕುರಾನನ್ನು ಓದಬೇಕು. ಕುರಾನನ್ನು ಓದುತ್ತಾ ಮತ್ತು ಅದರ ಅರ್ಥವನ್ನು ತಿಳಿಯಬೇಕು ಮತ್ತು ಕುರಾನಿನ ಅಂತರಾಳವನ್ನು ಅರಿಯಬೇಕು. ಇದು ನಿಜವಾದ ಮುಸಲ್ಮಾನನ ಕರ್ತವ್ಯವಾಗಿದೆ. ಆದರೆ ಇವತ್ತಿನ ನಮ್ಮ ಜೀವನ ಎಷ್ಟು ಬ್ಯುಸಿಯಾಗಿದೆ ಅಂತಂತಂದರೆ, ನಾವು ಕುರಾನನ್ನು ಎತ್ತಿಯೂ ಸಹ ನೋಡ್ತಾ ಇಲ್ಲ. ಕುರಾನಿನ ಕಡೆಗೆ ನಮಗೆ ಗಮನ ಇಲ್ಲ. ನಮ್ಮ ಮಕ್ಕಳಿಗೆ ಸರ್ವ ವಿದ್ಯಾಭ್ಯಾಸಗಳ ಬಗ್ಗೆ ನಾವು ಯೋಚಿಸುತ್ತೇವೆ, ಆದರೆ ದೀನಿನ ಮತ್ತು ನಮ್ಮ ಕುರಾನ್ ವಿದ್ಯದ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತೇಳಿ ಎಂದು ಸಹ ಯಾವತ್ತೂ ಸಹ ನಾವು ಅದನ್ನು ಆಲೋಚಿಸುವುದಿಲ್ಲ ಮತ್ತು ಅದರ ಬಗ್ಗೆ ನಾವು ಪ್ರಯತ್ನ ಮಾಡೋದಿಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಇಸ್ಲಾಂ ಧರ್ಮದ ವಿದ್ಯೆ ಹಿಂದಾಗ್ತಾ ಇದೆ. ಅಲ್ಲಿ ಮಕ್ಕಳಿಗೆ ಅದರ ಒಂದು ವಿದ್ಯೆದ ಒಂದು ಕಲ್ಪನೆಯೂ ಸಹ ಇಲ್ಲ ಮತ್ತು ಆ ವಿದ್ಯೆ ಕಲಿಸ್ತಕ್ಕಂತಹ ಒಂದು ಯಾವುದೇ ರೀತಿಯ ಮದರಸಗಳು ಇಲ್ಲದೆ ಇರುವುದ ಕಾರಣ ಈ ರೀತಿ ಆಗ್ತಾ ಇದೆ. ಆದಷ್ಟು ಪಾಲಕರು ಗಮನವಹಿಸಿ ಈಗಿನ ಈ ಸಮರ್ ಕ್ಯಾಂಪ್ಗಳು, ಅಲ್ಲಿ ಇಲ್ಲಿ ಸಮರ್ ಕ್ಯಾಂಪ್ಗಳು ಅಂಥೇಳಿ ದೀನಿನ ವಿದ್ಯೆಗೋಸ್ಕರ ಆಗ್ತಾ ಇರ್ತಾರೆ. ನಿಮ್ಮ ಸಮೀಪ ಎಲ್ಲಿಯಾದರೂ ಸಮರ್ ಕ್ಯಾಂಪ್ ಅಂಥೇಳಿ ದೀನಿನ ವಿದ್ಯೆ ಕಲಿಸುವ ಒಂದು ತಾಣವನ್ನು ನಿಮಗೆ ಎಲ್ಲಾದರೂ ಇದ್ದಲ್ಲಿ ಅಲ್ಲಿಗೆ ಹೋಗಿ ನಿಮ್ಮ ಮಕ್ಕಳನ್ನು ಸೇರಿಸಿ ಮತ್ತು ಕುರಾನನ್ನು ಕಲಿಸಿ ಮತ್ತು ಧರ್ಮದ ವಿದ್ಯೆಯನ್ನು ಕಲಿಸಿ, ನಬಿಗಳ ಸುನ್ನತ್ತನ್ನು ಕಲಿಸಿ. ಆವಾಗ ನಮ್ಮ ಧರ್ಮ, ನಮ್ಮ ದೀನು ಮತ್ತೆ ಮುಂದಿನ ಪೀಳಿಗೆಗೆ ಸಿಗುವುದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ಈ ಧರ್ಮದ ಬಗ್ಗೆ ಯಾವುದೇ ರೀತಿಯ ಒಂದು ಮಾನ್ಯತೆ ಇರುವುದಿಲ್ಲ. ಅದಕ್ಕಾಗಿ ಧರ್ಮದ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ನಿಮ್ಮ ಮಕ್ಕಳನ್ನು ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ದೀನಿ ಸಮರ್ ಕ್ಯಾಂಪ್ನಲ್ಲಿ ಸೇರಿಸ್ತಕ್ಕಂತಹ ಒಂದು ಕಷ್ಟವನ್ನು ತಾವು ಎತ್ತಿಕೋಬೇಕು ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಮತ್ತು ನಿಮ್ಮ ಮಕ್ಕಳ ಮುಂದಿನ ಒಂದು ಜೀವನದ ಬಗ್ಗೆ ತಾವು ಆಲೋಚಿಸಬೇಕು ಅಂಥೇಳಿ ನಾನು ಈ ಮೂಲಕ ಹೇಳುತ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.